ಬೇಯಿಸಿರುವ ಅವರೆಕಾಳು. ಮೊದಲಿಗೆ ಅವರೆಕಾಳನ್ನು ಈ ಥರ ಯಾವುದೇ ರೀತಿ ಹುಳ ತೂತು ಇಲ್ಲದೇ ಇರೋದನ್ನು ಫಸ್ಟಿಗೆ ಎಲ್ಲದನ್ನು ಆರಿಸ್ಕೋಬೇಕು. ಈ ಥರ ಹುಳ ಇರೋದನ್ನು ಹಾಕಬಾರ್ದು. ಅದನ್ನು ಬಿಚ್ಚಿಬಿಟ್ಟು ಬೇರೆದಕ್ಕೆ ಯೂಸ್ ಮಾಡ್ಕೋಬೇಕು. ಈ ಥರ ಬೇಯಿಸೋಕ್ಕೆ ಮಾತ್ರ ಈ ಥರ ಯಾವುದೇ ರೀತಿ ತೂತು ಇಲ್ಲದೆ ಇರೋದನ್ನು, ಯಾವುದೇ ರೀತಿ ಕೆಟ್ಟೋಗಿರದೇ ಇರೋದನ್ನು ಚೆನ್ನಾಗಿ ಆರಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು. ಇದನ್ನು ಒಂದು 2 ಸಾರಿ ಚೆನ್ನಾಗಿ ನೀರಲ್ಲಿ ತೊಳೆದುಕೊಳ್ಳಬೇಕು. ಕೈ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಿ ನೀರು ತೊಳೆದಬೇಕು. ಅದ್ರ ತುಂಬ ನೀರು ಹಾಕಿಬಿಟ್ಟು ಒಂದು 4ರಿಂದ 5 ವಿಸಿಲ್ ಹೊಡ್ಸ್ಕೋಬೇಕಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಹಳ್ಳುಪ್ಪು, ಅದು ಕರಗುತ್ತೆ. ಇವಾಗ ಕುಕ್ಕರ್ ಇಟ್ಬಿಟ್ಟು ನಾನು ಒಂದು 5 ವಿಸಿಲನ್ನು ಹೊಡ್ಸ್ಕೊಂಡಿದ್ದೀನಿ. 5 ವಿಸಿಲ್ ಆದ ನಂತರ ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ. ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಬೇಯಿಸಿರುವ ಶೇಂಗೆ ಹೇಗೆ ಅದೇ ಥರ ಇದನ್ನು ಬೇಯಿಸಿರುವ ಅವರೆಕಾಳು ರುಚಿಯಾಗಿರುತ್ತೆ. ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಬಿಸಿಯಾದಂತಹ ಮತ್ತು ಟೇಸ್ಟಿಯಾಗಿರುವಂಥ ಉಪ್ಪು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಸಂಜೆ ಸ್ನ್ಯಾಕ್ಸಿಗೆ ತುಂಬ ಟೇಸ್ಟಿಯಾಗಿರುವಂಥ ಬೇಯಿಸಿರುವ ಅವರೆಕಾಳು.